ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ತವಾ ಫ್ರೈ ಸಿಂಪಲ್ಲಾಗಿ ನಮ್ಮ ಮನೇಲಿ ಹೇಗೆ ಮಾಡಿದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನೇನು ಅಷ್ಟು ದೊಡ್ಡ ಹೇಳ್ಕೊಳ್ಳೋ ಅಂಥ ಕುಕ್ಕೇನಲ್ಲ, ಇದೆಲ್ಲ ನಾನು ನಮ್ಮ ಮನೇಲಿ ಜಾಸ್ತಿ ಮಾಡಲ್ಲ. ಸೊ ಹಾಗಾಗಿ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಒಂದ್ಸಲ ಸ್ನ್ಯಾಕ್ಸಿಗೆ ಅಂತ ಟ್ರೈ ಮಾಡಿದ್ದು. ಸಿಂಪಲ್ ರೆಸಿಪಿ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಂಡಿದ್ದು. ನನಗೆ ಪನ್ನೀರ್ ಪ್ರಾಪರಾಗಿ ಕಟ್ ಮಾಡೋಕ್ಕೂ ಬಂದಿಲ್ಲ. ಸೊ ನಾನು ಇದನ್ನು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ನೋಡಿ, ಇಲ್ಲಿ ನಾನೇನು ಹಾಕ್ಕೊಂಡಿದ್ದೀನಿ ಅಂದರೆ 1 ಚಮಚ ಖಾರದ ಪುಡಿ, 1 ಚಮಚ ಧನಿಯದ ಪುಡಿ, 1/4 ಸ್ಪೂನ್ ಗರಂ ಮಸಾಲ ಪೌಡರ್, ಹಾಗೆ 1/4 ಸ್ಪೂನ್ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಬೋದು. ಇದಕ್ಕೆ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋತಾರೆ, ನಾನಿಲ್ಲಿ ಯೂಸ್ ಮಾಡಿಲ್ಲ. ಅದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಆದರೆ ಅದು ಸಾಕಾಗಲಿಲ್ಲ, ಸೊ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಪನ್ನೀರನ್ನ ಫ್ರಿಡ್ಜ್ ಒಳಗೆ ಇಟ್ಬಿಟ್ಟಿದ್ದೆ, ಸೊ ಹಾರ್ಡ್ ಆಗಿಬಿಟ್ಟಿದೆ. ನನಗಿಲ್ಲಿ ಕಟ್ ಮಾಡೋಕ್ಕೆ ಅಷ್ಟು ನೀಟಾಗಿ ಬಂದಿಲ್ಲ. ತುಂಬ ದೊಡ್ಡ ಪೀಸಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ಮಾಲ್ ಪೀಸ್ ಬೇಕಂದರೆ ಹಾಗೂ ಕಟ್ ಮಾಡಿಕೊಂಡು ಫುಲ್ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪೇಸ್ಟ್ನ ತುಂಬ ತೆಳ್ಳಗೂ ಕಲಿಸ್ಕೊಂಡಿಲ್ಲ, ಗಟ್ಟಿಯಾಗಿ ಕಲಿಸ್ಕೊಂಡು ಫುಲ್ ಮ್ಯಾರಿನೇಟ್ ಮಾಡಿದೆ. ನಾನಿಲ್ಲಿ ದೋಸೆ ತವನೇ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋಬೇಕು, ಸ್ವಲ್ಪ. ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ 15 ಮಿನಿಟ್ಸ್ ಆದಮೇಲೆ ಅದನ್ನು ತವಾಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದೊಂದೇ ಇಡ್ತಾಯಿದ್ದೀನಿ. ಒಂದು ಸೈಡು 2 to 3 ಮಿನಿಟ್ಸ್ ಒಂದು ಸೈಡನ್ನ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸೈಡ್ ಫ್ರೈ ಮಾಡ್ಕೋಬೇಕು.
ಅಂತೂ ಇಂತೂ ನಮ್ಮ ಪನ್ನೀರ್ ಫ್ರೈ ರೆಡಿ ಆಯಿತು. ಬಟ್ ನಮ್ಮ ಪನ್ನೀರ್ಗೆ ಶೇಪೇ ಇಲ್ಲ, ಯಾವುದಾದ್ರೂ ಶೇಪಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು, ನೀಟಾಗಿ ಕುಕ್ ಆಗಿತ್ತು. ಇದ್ರ ಜೊತೆ ಈರುಳ್ಳಿ ನಿಂಬೆಹಣ್ಣು ಅದು ಸಾಸ್ ಹೆಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಪನ್ನೀರ್ ಕತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.